ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಸರಿಯಾದ ನಿರ್ಧಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮುಂದಿನ ಜೀವನ ಹಾಗೆ ಭವಿಷ್ಯವನ್ನು ಕುರಿತು ನಿಮ್ಮ ಯೋಜನೆಗಳು ಸುರಕ್ಷಿತವಾಗಿರುವ ಹಾಗೆ ಈ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ಮಾಡುತ್ತೆ. ಅಂದರೆ ನೀವು ನಂಬಿದ ದೈವಶಕ್ತಿ ಹಾಗೆ ಗುರುವಿನ ಶಕ್ತಿಯಲ್ಲಿ ನೀವು ಎಷ್ಟು ವಿಶ್ವಾಸ ಇಟ್ಟಿರ್ತೀರೋ ಅದೇ ರೀತಿ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಮೊದಲನೇದಾಗಿ ಈಗ ನಿಮ್ಮ ಪ್ರಸ್ತುತ ಎನರ್ಜಿಗೆ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮ ಒಂದು ವೈಯಕ್ತಿಕ ಜೀವನ, ಅದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇಲ್ಲ ಪ್ರೀತಿಯ ವಿಚಾರ ಆಗಿರ್ಬೋದು, ಮೊದಲನೇದಾಗಿ ಕನೆಕ್ಟ್ ಆಗ್ತಾ ಇದೆ. ನಂತರ ತಾಯಿ ಮಕ್ಕಳ ಒಂದು ಸಂಬಂಧ ಕನೆಕ್ಟ್ ಆಗ್ತಿದೆ. ಮೂರನೇದಾಗಿ ಇಲ್ಲಿ ನಿಮ್ಮನ್ನು ಕೆಲವರು ವಂಚಿಸಿದ್ದಾರೆ, ಕೆಲವು ಮಾತುಗಳನ್ನು ಕೊಟ್ಟು ಆ ಎನರ್ಜಿ ಕನೆಕ್ಟ್ ಆಗ್ತಿದೆ. ಹಾಗಾದರೆ ಈಗ ಮೊದಲನೇದಾಗಿ ನಿಮ್ಮ ಪಾರ್ಟ್ನರ್ ಜೀವನದಲ್ಲಿ ಈ ಸಮಯ ಏನು ನಡೀತಾ ಇದೆ? ಒಬ್ಬರಿಂದ ಒಬ್ಬರು ದೂರವಾಗಿದ್ದೀರಾ. ಬಹಳ ಅನಿವಾರ್ಯವಾದ ಸಮಯ ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಜಗಳ ಆಗಿರ್ಬೋದು, ಇಲ್ಲವೇ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ದೂರ ಆಗುವ ಒಂದು ಯೋಚನೆ ನಿಮ್ಮಲ್ಲಿ ಮೂಡಿರ್ಬೋದು. ಅಂದರೆ ಮೊದಲು ಮಾತುಕತೆ ಇಲ್ಲ ಮೆಸೇಜ್ ಆಗ್ತಾ ಇತ್ತು. ಈಗ ಬಹಳ ದಿನಗಳಿಂದ ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಅದು ವೈಯಕ್ತಿಕವಾಗಿಯೂ ಕೆಲವೊಂದು ವಿಚಾರಗಳಲ್ಲಿ ಅನ್ವಯಿಸ್ತಾ ಇದೆ. ಅವರು ನಿಮ್ಮನ್ನು ಎಲ್ಲ ಕಡೆಯಿಂದ ಬ್ಲಾಕ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲ ಅಂದರೆ ಹಿಂದೆ ಒಂದು ಪ್ರೀತಿ ವಿಶ್ವಾಸ ಇತ್ತಲ್ಲ, ಅದು ನಿಮಗೆಲ್ಲ ಒಂದು ರೀತಿಯಲ್ಲಿ ನೆನಪಾಗ್ತಾ ಇದೆ. ಹಾಗಾಗಿ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಈಗ ನಿಮ್ಮ ಜೀವನದಲ್ಲಿ ತುಂಬ ಪ್ರಶ್ನೆಗಳು ಒಂದೇ ಸಾರಿ ಮೂಡ್ತಾ ಇದ್ದಾವೆ. ನನ್ನ ಬಳಿ ಅವರು ಮತ್ತೆ ಮೊದಲಿನಂತಾಗಿ ಮರಳಿ ಬರ್ತಾರಾ, ಇಲ್ಲ ನನ್ನ ಜೀವನದ ತೀರ್ಮಾನ ಬೇರೆ ರೀತಿ ನಾನು ಮಾಡಬೇಕಾ, ಈ ರೀತಿಯ ಗೊಂದಲದ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇದ್ದಾವೆ. ಬೇರೆ ರೀತಿ ಏನೋ ಒಂದಿಷ್ಟು ಜಗಳ ಸಮಸ್ಯೆಗಳು ಆದಾಗ ಅದು ಅಷ್ಟು ಮನಸ್ಸಿಗೆ ಮಾನಸಿಕ ನೋವು ಕೊಡೋದಿಲ್ಲ, ವೇದನೆ ಕೊಡೋದಿಲ್ಲ. ಅದೇ ನಿಮ್ಮಿಬ್ಬರ ಒಂದು ಪ್ರೀತಿಯ ಜೀವನದಲ್ಲಿ ಒಂದಿಷ್ಟು ಅಸ್ತವ್ಯಸ್ತಗೊಂಡು ಅದರಲ್ಲಿ ಮೂರನೇ ವ್ಯಕ್ತಿ ಬಂದಾಗ ನಿಮ್ಮ ಜೀವನದಲ್ಲಿ ನೀವು ಕುಗ್ಗು ಹೋಗ್ಬಿಡ್ತೀರಾ. ಅಂದರೆ ಹೇಗೆ ಅಂದರೆ, ನನಗೆ ಇಷ್ಟೇನಾ ನನ್ನ ಜೀವನ, ನಾನು ಕೊಟ್ಟಿರೋ ಪ್ರೀತಿಗೆ ನಂಗೆ ಸಿಕ್ಕ ಬೆಲೆ ಇಷ್ಟೇನಾ, ನಾನು ಕಳ್ಕೊಂಡಿದ್ದಕ್ಕೆ ಪಡ್ಕೊಂಡಿದ್ದು ಇದೇನಾ ಅನ್ನೋ ರೀತಿಲಿ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲೂ ಕೂಡ ಮೂಡ್ತಾ ಇದ್ದಾವೆ ಈ ಸಮಯದಲ್ಲಿ ಅನ್ನೋ ರೀತಿಲಿ ಬರ್ತಾ ಇದೆ. ನಾನು ಸಂದೇಹ ಪಡ್ತಾ ಇದ್ದೀನಾ, ಇಲ್ಲ ಅದು ಸತ್ಯವಾಗಿದೆಯಾ ಅವರ ವಿಚಾರದಲ್ಲಿ ಅನ್ನೋ ರೀತಿಲೂ ಕೂಡ ಮನಸ್ಸಲ್ಲಿ ಒಂದು ಸಂದೇಹ ಇದೆ. ಹಾಗೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನಾನು ಅಂದ್ಕೊಂಡಿದ್ದಾಗದೇ ಇರಲಪ್ಪ, ಅವರು ಮತ್ತೆ ಮರಳಿ ಬರಲಿ, ಅವರಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ಆಗಲಿ, ನಾನು ಏನು ಅಂದ್ಕೊಳ್ತಾ ಇದ್ದೀನಲ್ಲ ಅವ್ರ ಬಗ್ಗೆ ಒಂದು ಸಂದೇಹ ಆಗಿರ್ಬೋದು, ಅನುಮಾನ ಆಗಿರ್ಬೋದು, ಒಂದು ನಕಾರಾತ್ಮಕ ವಿಚಾರಗಳಾಗಿರ್ಬೋದು, ಅದು ನಡಿಬಾರ್ದು ಅಂಥೇಳಿ ನೀವು ಬಯಸ್ತಾ ಇದ್ದೀರಾ. ಆದರೂ ಕೂಡ ನಿಮ್ಮ ಮನಸ್ಸು ಅದನ್ನು ಎಲ್ಲೋ ಒಂದು ಮೂಲೆಯಿಂದ ಹೊರ ಹಾಕ್ತಾ ಇದೆ. ಅಂದರೆ ಯಾಕಂದರೆ ನೀವು ಅವ್ರ ಹತ್ರ ತುಂಬ ಒಂದು ಮಾನಸಿಕವಾಗಿ ಕನೆಕ್ಟ್ ಆಗಿದ್ದೀರಲ್ವಾ, ಹಾಗಾಗಿ ಅದು ನಿಮಗೆ ಸರಿಯಾದದ್ದನ್ನೇ ತಿಳಿಸ್ತಾ ಇದೆ. ಕೆಲವೊಂದು ಸಾರಿ ಒಂದಿಷ್ಟು ನಕಾರಾತ್ಮಕ ವಿಚಾರಗಳು ಒಬ್ಬ ವ್ಯಕ್ತಿಯ ಪರವಾಗಿ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇದ್ದೇವೆ ಅಂದರೆ ಅದು ಕೆಲವೊಂದು ಸಾರಿ ಸುಳ್ಳಾಗಿರೋದಿಲ್ಲ, ಅದು ಸತ್ಯ ಆಗಿರುತ್ತೆ. ಸತ್ಯದ ಪರಿಚಯ ಮಾಡಿಸ್ತಾ ಇರುತ್ತೆ ನಿಮ್ಮ ಒಂದು ಒಳ ಮನಸ್ಸು. ಅದೇ ನಡೀತಾ ಇದೆ ನಿಮ್ಮ ಜೀವನದಲ್ಲಿ. ಖಂಡಿತ ಅದಕ್ಕೆ ಅನುಸಾರವಾಗಿ ಈಗ ಅವರು ಕೂಡ ಮೂರನೆಯ ವ್ಯಕ್ತಿಯ ಜೊತೆ, ಅಂದರೆ ನಿಮ್ಮಿಬ್ಬರ ಮಧ್ಯೆ ಮೂರನೆಯ ವ್ಯಕ್ತಿ ಬಂದಿದ್ದಾರೆ ಅಂತಲೇ ಬರ್ತಾ ಇದೆ. ಹಾಗಾದರೆ ನಿಮ್ಮ ಸುತ್ತಮುತ್ತ ಇರುವ ದೈವಿಕ ಎನರ್ಜಿ ಯಾವ ರೀತಿ ಇಲ್ಲಿ ನಿಮಗೆ ಉತ್ತರ ಕೊಡ್ತದೆ ಅಂದರೆ, ಅವರೀಗ ಥರ್ಡ್ ಪಾರ್ಟಿಯ ಜೊತೆ ಇದ್ದಾರೆ. ಅಂದರೆ ಮೂರನೆಯ ವ್ಯಕ್ತಿಯ ಜೊತೆ ಅವರು ಇದ್ದಾರೆ. ನಿಮಗೆ ತಿಳಿಯದೇ ಆಗೇ ಇರ್ಬೋದು, ಇಲ್ಲ ಕೆಲವೊಂದು ಸೂಕ್ಷ್ಮಗಳು ನಿಮಗೆ ತಿಳಿದ ಮೇಲೆ ಈ ರೀತಿ ಅನ್ನಿಸ್ತಾ ಇರ್ಬೋದು. ಒಟ್ಟಾರೆಯಾಗಿ ಅವರು ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅವರ ಎದುರಿಗೆ ಇರುವವರೆಗೂ ಅವರು ಜೊತೆ ತುಂಬ ಖುಷಿಯಾಗಿರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಅಂದರೆ ಅವರೊಂದು ಭ್ರಮೆಯಲ್ಲಿದ್ದಾರೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಅವರು ಯಾರನ್ನು ನಂಬಿ ಹೋಗಿದ್ದಾರಲ್ಲ ಮೂರನೇ ವ್ಯಕ್ತಿ, ಅವರು ಇವರ ಮೇಲೆ ಬರೀ ಮೋಹಕ್ಕೆ ಒಳಗಾಗಿರ್ಬೋದು, ಇಲ್ಲ ಇವರ ಹತ್ರ ಇರೋ ಹಣ ಆಗಿರ್ಬೋದು, ಇಲ್ಲ ಒಂದು ಸುಭದ್ರವಾದ ಏನೋ ಒಂದು ರೀತಿಯಲ್ಲಿ ಒಂದಿಷ್ಟು ವಿಚಾರಗಳಲ್ಲಿ ನಾನು ಪರಿವರ್ತನೆ ತಂದ್ಕೊಳ್ಬೋದು, ಒಂದಿಷ್ಟು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೋದು ಅನ್ನೋ ಒಂದು ದೃಷ್ಟಿಕೋನದಿಂದ ಅವರು ಇವ್ರ ಹಿಂದೆ ಬಿದ್ದಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಮೋಹ ಇದೆ ಇಲ್ಲಿ, ನಿಜವಾದ ಪ್ರೀತಿ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅವರ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಅವರು ನಿಮ್ಮ ಮನೆಯವರ ಹಿಂದೆ, ನಿಮ್ಮ ಒಂದು ಪ್ರೇಮಿಯ ಹಿಂದೆ ಆಗಿರ್ಬೋದು ಯಾವ ರೀತಿ ಬಿದ್ದಿದ್ದಾರಲ್ಲ, ಅದಕ್ಕೊಂದು ಫೀಲಿಂಗ್ಸ್ ಇಲ್ಲ.
ಇಲ್ಲ. ಒಟ್ಟಾರೆಯಾಗಿ ಅವ್ರದ್ದೊಂದು ಮೋಹ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವ್ರ ಜೀವನದಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಅದರ ಹಿಂದೆ ಒಂದು ಮೋಸ ಅಂತೂ ಖಂಡಿತ ಇದೆ, ಒಂದು ಯೋಜನೆ ಅಂತೂ ಖಂಡಿತ ಇದೆ. ಆದರೆ ಇದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎದುರಿಗಿದ್ದಾಗ ಅವರು ಇವರಂತೆ ನಟಿಸ್ತಾ ಇರ್ಬೋದು, ಇಲ್ಲ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಾ ಇರ್ಬೋದು. ಅದಕ್ಕೋಸ್ಕರನೇ ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಆ ಸಿಚುವೇಶನ್ ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದರೆ ಅವರಲ್ಲಿ ಒಂದಿಷ್ಟು ನಕಾರಾತ್ಮಕತೆಯ ಮೋಹ ಅವರಿಗೆ, ಅಂದರೆ ಅದರೊಳಗೆ ಸಿಕ್ಕಾಕೊಂಡಿದ್ದಾರೆ. ಮೋಹದ ಬಲೆ ಒಳಗೆ ಸಿಕ್ಕಾಕೊಂಡ್ರೆ ಹೊರಗೆ ಬರಲಿಕ್ಕೆ ತುಂಬ ಸಮಯ ತಗೊಳುತ್ತೆ. ಅದು ಒಂದೇ ಸರಿ ಅದರಲ್ಲಿ ತೀರ್ಮಾನ ತಗೊಳ್ಳೋದು ಅಷ್ಟು ಸುಲಭ ಆಗೋದಿಲ್ಲ. ಕೆಲವೊಂದು ಸರಿ ಮನವರಿಕೆ ಆಗಬೇಕು ಅಂದರೆ ಸ್ವಲ್ಪ ಸಮಯ ಅಂತೂ ಖಂಡಿತ ತಗೊಳುತ್ತೆ. ಆದರೆ ನಿಮ್ಮ ಪ್ರಾರ್ಥನೆ, ನಿಮ್ಮ ಪೂಜೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರತಿಫಲ ತರ್ಬೋದು. ಅವರಲ್ಲಿ ನೀವು ಬದಲಾವಣೆ ಕಾಣಬೇಕು. ನಾನು ಸಂಭಾಳಿಸ್ತೀನಿ, ನಾನು ಪ್ರತೀಕ್ಷೆ ಮಾಡ್ತೀನಿ, ಅವರು ನನ್ನ ಜೀವನಕ್ಕೆ ಮರಳಿ ಬರಬೇಕು, ನಾನು ಕಾಯ್ತೀನಿ ಅಲ್ಲಿವರೆಗೂ ಅನ್ನೋ ರೀತಿಯಲ್ಲಿ ನಿಮ್ಮ ದೃಷ್ಟಿಕೋನ ಇದ್ದರೆ ಖಂಡಿತ ಅವರು ಮರಳಿ ಬರ್ತಾರೆ ಅನ್ನೋ ಸೂಚನೆ ಅಂತೂ ಖಂಡಿತ ಸಿಗುತ್ತೆ. ಆದರೆ ಅಲ್ಲಿ ಅವರಿಗೊಂದು ಪಾಠ ಸಿಗಬೇಕು. ಇಲ್ಲಿ ನಿಮ್ಮ ಒಂದು ಪ್ರಾರ್ಥನೆ, ದೃಢ ವಿಶ್ವಾಸ ಅಸಂಭವವನ್ನು ಕೂಡ ಸಂಭವವಾಗಿಸುವಂಥ ಶಕ್ತಿಯನ್ನು ಹೊಂದಿದೆ. ಯಾಕಂದರೆ ಅವರಲ್ಲಿ ಒಂದು ಪರಿವರ್ತನೆ ಬರೋದು ಬಹಳ ಹೊತ್ತಿನ ಕೆಲಸ ಅಲ್ಲ. ಆದರೆ ನಿಮ್ಮ ಒಂದು ದೃಢತೆ, ನಿಮ್ಮ ಒಂದಿಷ್ಟು ವಿಶ್ವಾಸ ಅವ್ರ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ದಿನನಿತ್ಯದ ಪ್ರಯೋಗ ಆಗ್ತಾನೇ ಇರುತ್ತೆ. ಅದು ಒಂದೇ ಒಂದು ಕ್ಷಣ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಮಿಂಚಿನ ರೀತಿಯಲ್ಲಿ ಒಂದು ಅನುಭವ ಆಗುತ್ತೆ ಅವರಿಗೆ. ನಾನೆಲ್ಲೋ ಒಂದು ಮೋಹದಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ, ಇದು ನನ್ನ ವಾಸ್ತವ ಅಲ್ಲ ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಹಿಂತಿರುಗಿ ಬರ್ತಾರೆ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯ್ತೀರಾ ಅಂದರೆ ಸರಿ. ಇಲ್ಲ ಅಂದರೆ ಅವರು ನನ್ನ ಭಾವನೆಗಳಿಗೆ ಮೋಸ ಮಾಡಿದ್ದಾರೆ, ನನ್ನ ಪ್ರೀತಿಗೆ, ನಾನಿಟ್ಟ ಕಾಳಜಿಗೆ ಮೋಸ ಮಾಡಿದ್ದಾರೆ, ನಾನು ಇನ್ನು ಅವ್ರ ಜೊತೆ ಬದುಕೋದೇ ಇಲ್ಲ ಅನ್ನೋ ರೀತಿಲಿ ನಾನೇನಾದರೂ ಅವ್ರ ಜೀವನದಿಂದ ಹೊರಗೆ ಹೋಗ್ತೀನಿ ಅಂತೇಳಿ ನೀವು ತೀರ್ಮಾನ ತಗೊಳ್ಳೋದಾದರೆ ಇಲ್ಲಿ ಅದು ದುಡುಕಿನ ನಿರ್ಧಾರನೂ ಆಗ್ಬೋದು. ಇಲ್ಲ ನೀವು ಸೋಲೊಪ್ಕೊಳ್ಬೋದು. ಅಂದರೆ ಹೇಗೆ ಅಂದರೆ ನನ್ನಿಂದ ಅವರನ್ನು ಬದಲಾಯಿಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಸೋಲೊಪ್ಕೊಳ್ಬೋದು ಕೆಲವೊಂದು ಸರಿ. ಯಾಕಂದರೆ ಕೆಲವೊಂದು ಸಾರಿ ಆತುರದ ನಿರ್ಧಾರ ಆಗಿರ್ಬೋದು, ಇಲ್ಲ ಆ ರೀತಿ ನಿಮ್ಮನ್ನು ಯಾರಾದರೂ ಗೈಡ್ ಮಾಡ್ತಾ ಇರ್ಬೋದು. ಕೆಲವೊಂದು ಸಾರಿ ನಿಮ್ಮ ವರ್ತನೆ ಸರಿಯಾಗೇ ಇರುತ್ತೆ. ಯಾಕಂದರೆ ನೀವು ಅಲ್ಲಿಂದ ಅಷ್ಟು ಒಂದು ಅವಮಾನ, ನಿಂದನೆ, ಹಿಂಸೆಯನ್ನು ಅನುಭವಿಸಿರ್ತೀರ. ಸಾಕು, ಇದನ್ನು ಒಂದು ರೀತಿಯಲ್ಲಿ ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಸಮಯ ಕೊಟ್ಟಿದ್ದೀನಿ, ಸಂಭಾಳಿಸಿದ್ದೀನಿ, ಇನ್ನು ನನ್ನಿಂದ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಪರಿವರ್ತನೆ ತಗೊಳ್ಬೋದು ಕೆಲವರು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ವೈಯಕ್ತಿಕ ವಿಚಾರ ಆಗಿರುತ್ತೆ, ನಿಮ್ಮ ಆತ್ಮಸಾಕ್ಷಿ. ಯಾಕಂದರೆ ಅಲ್ಲಿ ನೀವು ನೋವು ಉಂಡವರಲ್ವ, ಅದರ ಅನುಭವ ನಿಮಗೆ ಮಾತ್ರ ಇರುತ್ತೆ, ನೋಡೋರಿಗೆ ಇರೋದಿಲ್ಲ. ಹಾಗಾಗಿ ಅಲ್ಲಿ ನಿರ್ಧಾರ ನೀವು ತಗೊಳ್ಬೋದು. ತಗೊಳ್ತಾ ಇದ್ದೀರಾ, ಅದಕ್ಕೋಸ್ಕರ ಮುಂದೆ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಖಂಡಿತ ನಿಮಗೇನಾದರೂ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದ್ದರೆ ಗುರುವಿನ ಶರಣದಲ್ಲಿ ಅದನ್ನು ಸಮರ್ಪಣೆ ಮಾಡಿ. ಹಾಗೆ ಇಲ್ಲಿ ಇನ್ನೂ ಕೆಲವರು ಬದಲಾಯಿಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಬರ್ತಿದೆ. ಸ್ವಲ್ಪ ಸಮಯ ಕೊಟ್ಟರೆ ಖಂಡಿತ ಅವರೇ ಬದಲಾಗಿ ಬರ್ತಾರೆ. ಯಾಕಂದರೆ ಅವರಿಂದ ಸಮಸ್ಯೆ ಶುರುವಾಗಿರೋದು. ಯಾಕಂದರೆ ನೀವು ನಿಮ್ಮ ಸ್ಥಾನದಲ್ಲಿ ನಿಂತಿದ್ರಿ, ಆದರೆ ಅವರೇ ಯಾವುದೋ ಮೋಹಕ್ಕೆ ಬಲಿಯಾಗಿ, ಇಲ್ಲ ಯಾರೋ ಹೇಳಿದ ಮಾತಿಗೆ ಬಲಿಯಾಗಿ ಅವರು ನಿಮ್ಮಿಂದ ದೂರ ಅಂತರವನ್ನು ಕಾಯ್ದುಕೊಂಡಿದ್ದಾರಲ್ವ. ನಿಮ್ಮ ಬೆಲೆ, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಾಗಿ ನಿಮಗೆ ಅವ್ರು ಬೇಕು ಅಂತ ಹೇಳಿ ಬಯಸ್ತಾ ಇದೆ ಮನಸ್ಸು. ಖಂಡಿತ ನಾನು ಅವರನ್ನು ಬದಲಾವಣೆ ಮಾಡ್ತೀನಿ. ನನ್ನ ಪ್ರಾರ್ಥನೆ ಆಗಿರ್ಬೋದು, ನನ್ನ ಸಹನೆ ಆಗಿರ್ಬೋದು, ತಾಳ್ಮೆ ಆಗಿರ್ಬೋದು, ಅವರಿಗೆ ನಾನು ಹೇಳುವ ಒಂದು ತಿಳಿ ಆಗಿರ್ಬೋದು, ಬುದ್ಧಿ ಆಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಅವರಲ್ಲಿ ಒಂದು ಪರಿವರ್ತನೆ ತರುತ್ತೆ. ಖಂಡಿತ ನನ್ನ ಭಾವನ ಶರಣದಲ್ಲಿ ನಾನಿದ್ದೀನಿ, ಅವರು ಒಂದು ದಾರಿ ತೋರಿಸ್ತಾರೆ. ನನಗೆ ಸ್ವಲ್ಪ ಸಮಯ ಕಾಯ್ತೀನಿ, ನನಗೆ ಅವ್ರು ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ನೀವು ನಿರ್ಧಾರ ಮಾಡಿದರೆ ಖಂಡಿತ ಅಸಂಭವ ಅನ್ನೋದೇನೂ ಇಲ್ಲ, ಸಂಭವ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಭಗವದ್ಗೀತೆಯಲ್ಲಾಗಿರ್ಬೋದು, ಹಾಗೆ ಬಾಬಾರವರ ಸಚ್ಚರಿತ್ರೆಯಲ್ಲಿ ಸ್ವಯಂ ಬಾಬಾರವರೇ ಆಗಿರ್ಬೋದು. ಇಲ್ಲಿ ಅಸಂಭವ ಅನ್ನೋದೇನೂ ಇರೋದಿಲ್ಲ. ಅದು ನಿನ್ನ ಇತಿಮಿತಿಗೆ ಬಿಟ್ಟಿರುತ್ತೆ. ನನ್ನಿಂದ ಆಗಲ್ಲ ಅಂದರೆ ಅದು ನೀನು ಹೇಳ್ತಾ ಇರೋದು. ಅದು ಆಗಲ್ಲ ಅಂತ ಹೇಳಿ ಆ ಒಂದು ವಿಚಾರ ಹೇಳ್ತಾ ಇಲ್ಲ, ನೀನು ಸೋಲೊಪ್ಕೊಳ್ತಾ ಇರೋದು, ಅದು ನಿನ್ನ ತಪ್ಪು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಸಂಭವ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ, ಒಂದು ಪರಿವರ್ತನೆ ಕಂಡುಕೊಳ್ಬೋದು ಅನ್ನೋ ರೀತಿಯಲ್ಲಿ ಕೆಲವರ ಅಭಿಪ್ರಾಯ ಇದ್ದರೆ ಅಲ್ಲಿ ಏನಾದರೂ ಒಂದು ಮಿರಾಕಲ್ಸ್ ನಡೆಯುತ್ತೆ. ಅದು ಯಾವಾಗ ನಡೆಯುತ್ತೆ ಅಂದರೆ ಆ ವಿಚಾರವನ್ನು ಹಿಡ್ಕೊಂಡು ನೀವು ಪದೇ ಪದೇ ಯೋಚಿಸಿದಾಗ ನಡೆಯೋದಿಲ್ಲ. ನೀವು ಅದನ್ನು, ಅಂದರೆ ನನ್ನ ಗಂಡ ನನಗೆ ಮರಳಿ ಸಿಗಬೇಕು, ಅದು ಅಂದರೆ ಯಾರ ಒಂದು ಮೋಹದಲ್ಲಿ ಅವರು ಇದ್ದಾರೋ ಅದರಿಂದ ಅವ್ರು ಹೊರಗೆ ಬರಬೇಕು, ಮತ್ತು ನಾವು ಮೊದಲಿನಂತೆ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ ಅಂದರೆ ಸಮರ್ಪಣೆ ಹೇಗಿರಬೇಕು ಅಂತ ನಂಬಿಕೆಯಿಂದ ಕೂಡಿರಬೇಕು. ಹೇಗೆ ಅಂದರೆ, ಬಾಬಾ ನನ್ನದು ಈ ಭಾರ ಆಗಿದೆ, ನೀವೇ ಹೇಳಿದ್ದೀರಲ್ಲ, ನಿನ್ನಿಂದ ಎಷ್ಟು ಭಾರವನ್ನು ಹೊರಲಿಕ್ಕೆ ಸಾಧ್ಯ ಆಗುತ್ತೋ, ಸಂಭಾಳಿಸಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಸಂಭಾಳಿಸು, ನಿನ್ನಿಂದ ಆಗದೆ ಇರೋದನ್ನು ನನ್ನ ಪಾದಗಳಲ್ಲಿ ಶರಣಾಗಿಸು, ಮತ್ತೆ ಅದರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ. ನೀವು ಚಿಂತೆ ಮಾಡದ ರೀತಿಯಲ್ಲಿ ಸಂಭಾಳಿಸಿದರೆ, ಅಂದರೆ ಶರಣಾಗಿಸಿದರೆ ಖಂಡಿತ ಆವತ್ತಿನ ದಿನವೇ ನಿಮ್ಮ ಜೀವನದಲ್ಲಿ ಚಮತ್ಕಾರ ನಡೆಯುತ್ತೆ. ಅದನ್ನೇ ಚಮತ್ಕಾರ ಅನ್ನೋದು. ಅದು ಬಿಟ್ಟು ಈಗ ನೀವು ಬಾಬಾರವರ ಎದುರಿಗೆ ಕುಳಿತು ಪ್ರಾರ್ಥನೆ ಮಾಡ್ತೀರಾ, ಮಂದಿರಕ್ಕೆ ಹೋಗಿ ಆ ವಿಚಾರದಲ್ಲಿ ಪ್ರಾರ್ಥನೆ ಮಾಡ್ತೀರಾ, ಆ ಭಾರವನ್ನು ನಿಮಗೆ ಹಾಕಿದ್ದೀನಿ ತಂದೆ, ನನಗೇನು ಗೊತ್ತಾಗ್ತಾ ಇಲ್ಲ, ಅವರಿಂದ ಇವರನ್ನು ಹೇಗೆ ಹೊರಗೆ ತರೋದು ಆ ಮೋಹದಿಂದ ಅಂತ ನನಗೆ ಗೊತ್ತಾಗ್ತಿಲ್ಲ, ಆದರೆ ನನ್ನ ಗಂಡ ನನಗೆ ಬೇಕು, ನನ್ನ ಪ್ರೀತಿ ನನಗೆ ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ
ಆ ಭಾರವನ್ನು ಹೇಗೆ ಅರ್ಪಣೆ ಮಾಡಬೇಕು ಅಂದರೆ, ಇದು ಭಾರ ನನ್ನದಲ್ಲ ತಂದೆ, ನಿಮ್ಮದು. ನಿಮ್ಮ ಮೇಲೆ ನಾನು ಆ ಭಾರ ಹಾಕಿದ್ದೀನಿ ಅಂದರೆ ಒಂದು ಕ್ಷಣನೂ ನಾನು ಇನ್ನು ಆ ಭಾರದ ಮೇಲೆ ಚಿಂತೆ ಮಾಡಲ್ಲ ಅಂದ ಕ್ಷಣ ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗೋದು. ಅದು ಬಿಟ್ಟು ಬಾಬಾರವರ ಎದುರಿಗೆ ಕುಳಿತು ಆ ಭಾರವನ್ನು ಅವ್ರಿಗೆ ಸಮರ್ಪಣೆ ಮಾಡ್ತೀರಾ, ಆ ವಿಚಾರವನ್ನು ದೇವಸ್ಥಾನಕ್ಕೆ ಹೋಗ್ತೀರಾ, ಆ ವಿಚಾರವನ್ನು ಸಮರ್ಪಣೆ ಮಾಡ್ತೀರಾ. ಇನ್ನೂ ಹೊಸಿಲು ದಾಟಿರೋದಿಲ್ಲ, ಅಷ್ಟು ಹೊತ್ತಿಗೆ ಮತ್ತೆ ಅದೇ ವಿಚಾರವನ್ನು ಚಿಂತೆ ಮಾಡ್ತಾ ಮನೆಗೆ ಹೋಗೋದು. ಆಗ ಅದು ಸಮರ್ಪಣೆ ಆಗೋದಿಲ್ಲ. ಮತ್ತೆ ಅವರ ಪಾದಗಳಲ್ಲಿ ಹಾಕಿದ ಭಾರವನ್ನು ನೀವೇ ಮತ್ತೆ ಹೊತ್ತು ತಗೊಂಡು ಹೋಗ್ತಾ ಇರ್ತೀರ ಈ ರೀತಿ. ಆಗ ಅದರಲ್ಲಿ ಪರಿಹಾರ ಹೇಗೆ ಕಾಣಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ. ಸಮರ್ಪಣೆ ಅಂದರೆ ಹೇಗಿರ್ಬೇಕು? ಸರೆಂಡರ್ ಭಾವ ಅಂದರೆ ಸಂಪೂರ್ಣವಾಗಿ ನನ್ನಿಂದ ಅದು ಆಗೋದಿಲ್ಲ, ನಾನು ಬಹಳ ಪ್ರಯತ್ನ ಪಟ್ಟೆ ಬಾಬಾ, ನನ್ನಿಂದ ಆಗೋದಿಲ್ಲ, ಆದರೆ ಆ ಒಂದು ಸಂಬಂಧ ನನಗೆ ಬೇಕು, ಆದರೆ ಅಲ್ಲಿಂದ ನನಗೆ ತುಂಬ ನೋವು ಸಿಕ್ಕಿದೆ. ಹಿಂದೆ ನನಗಲ್ಲಿ ಪ್ರೀತಿನೂ ಸಿಕ್ಕಿತ್ತು, ಈಗ ನನ್ನ ಜೀವನದಲ್ಲಿ ಯಾರೋ ಒಂದು ಮಧ್ಯ ಪ್ರವೇಶ ಮಾಡಿದ್ದಾರೆ, ಅದು ನನ್ನ ಪ್ರಾರಬ್ಧ ಕರ್ಮನೋ ಏನೋ ನನಗೆ ಗೊತ್ತಿಲ್ಲ, ತಿಳಿತಾ ಇಲ್ಲ, ಅದು ಒಂದು ಹೊಸ ಮೋಹನೋ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನೋವು ಮಾತ್ರ ನನಗೆ ಸಿಗ್ತಾ ಇದೆ. ನನಗೆ ಆ ನೋವನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಆ ಭಾರವನ್ನು ನಿಮಗೆ ಸಮರ್ಪಣೆ ಮಾಡಿದ್ದೀನಿ ಅನ್ನೋ ರೀತಿಲಿ ನೀವು ಸರೆಂಡರ್ ಮಾಡಿ ಆ ವಿಚಾರವನ್ನು ಮರುಕ್ಷಣ ಒಮ್ಮೆನೂ ಕೂಡ ಚಿಂತಿಸಬೇಡಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಅದೇನೋ ಒಂದು ಪರಿವರ್ತನೆಯ ಪವಾಡ ನಡೆಯುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಸೂಚನೆ ಕೊಡ್ತಾ ಇದ್ದಾರೆ. ಈ ರೀತಿಯ ಶ್ರದ್ಧೆ, ತಾಳ್ಮೆಯ ಸಮರ್ಪಣೆ ನನ್ನಲ್ಲಿ ಇರಬೇಕು ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಈ ಒತ್ತಡ ಆಗಿರ್ಬೋದು, ಆ ಸಂದೇಹ ಆಗಿರ್ಬೋದು, ಅವ್ರು ಮರಳಿ ಬರ್ತಾರೆ ಅನ್ನುವ ಪ್ರಶ್ನೆ ಆಗಿರ್ಬೋದು, ಇಲ್ಲ ನನ್ನ ಜೀವನ ಇಷ್ಟೇನಾ ಅನ್ನೋ ರೀತಿಲಿ ಆಗಿರ್ಬೋದು, ಇಲ್ಲ ನಾನು ಹಿಂದೆ ಸರಿಲ್ಲ, ಇಲ್ಲ ಅವರಿಂದ ದೂರ ಆಗಲ್ಲ, ಅನೇಕ ರೀತಿಯ ಒಂದು ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಇವೆ, ಇಲ್ಲ ಅಂತಲ್ಲ. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ನೀವೇ ಹುಡುಕ ಹೊರಟ್ರೆ ಸ್ವಲ್ಪ ಅಂದರೆ ಕಷ್ಟ ಆಗ್ಬೋದು. ಯಾಕಂದರೆ ಅಲ್ಲಿ ಒಂದು ಗೈಡೆನ್ಸ್ ಬೇಕು. ಹಾಗಾಗಿ ಗುರುವಿನ ಶರಣದಲ್ಲಿ ಅವುಗಳನ್ನು ಸಮರ್ಪಣೆ ಮಾಡಿ ತೀರ್ಮಾನ ಸರಿಯಾದ ಸಮಯದಲ್ಲಿ ನಿಮ್ಮೆದುರಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಅವರು ಒಂದು ಭ್ರಮೆಯಲ್ಲಿದ್ದಾರೆ, ಒಂದು ಮೋಹದಲ್ಲಿದ್ದಾರೆ. ಆ ಮೋಹದ ಪರದೆ ಸರಿಯೋವರೆಗೂ ಅವರು ಆ ಸಂಬಂಧದಿಂದ ಹೊರ ಬರೋದಿಲ್ಲ. ಎದುರಿಗಿರುವುದು ಒಂದು ಮೋಹ ಅಂತ ಹೇಳಿ ಅವರಿಗೆ ತಿಳಿಯೋದು ನಿಮ್ಮ ಒಂದು ಪರಿವರ್ತನೆಯ ಪ್ರಾರ್ಥನೆ. ಅವರು ಒಳ್ಳೆಯದಾಗಬೇಕು ಅಂತೇಳಿ ಅನವರತ ಬಯಸ್ತಾ ಇದ್ದಾರಲ್ಲ, ಅಂದರೆ ಅವ್ರ ಜೊತೆ ಇದ್ದ ಒಂದು ಒಳ್ಳೆಯ ಕ್ಷಣಗಳನ್ನು, ಅವ್ರು ಕೊಟ್ಟ ಪ್ರೀತಿಯನ್ನು ನೀವು ನೆನಪು ಮಾಡ್ಕೊಳ್ಬೇಕೆ ವಿನಃ ಅವರು ಈಗ ನಿಮಗೆ ಕೊಡ್ತಾ ಇರುವ ನೋವುಗಳನ್ನು ನೆನಪು ಮಾಡ್ಕೊಳ್ಬಾರ್ದು. ಆಗ ಅದರಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇನ್ನೂ ಹೆಚ್ಚಾಗುತ್ತೆ. ನೀವು ಯಾವಾಗ ಅವ್ರ ಜೊತೆ ಇದ್ದ ಸಂತೋಷದ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತೀರ, ಅಲ್ಲೂ ಪಾಸಿಟಿವ್ ಎನರ್ಜಿ ಅವರನ್ನು ಪರಿವರ್ತನೆ ಮಾಡಬಹುದು. ಇಲ್ಲಿ ಅಸಂಭವ ಅನ್ನೋದೇನಿಲ್ಲ, ಎಲ್ಲ ಸಂಭವವಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು, ಬದಲಾವಣೆ ಸಿಗುತ್ತೆ, ಅವರೇ ಮರಳಿ ಬರ್ತಾರೆ. ತನ್ನ ತಪ್ಪಿನ ಅರಿವಾಗಿ ಸ್ವಲ್ಪ ಸಮಯ ತಗೊಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಪ್ರಸ್ತುತ ಎನರ್ಜಿಗೆ, ಇಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗೋದಾದರೆ ಅಲ್ಲಿ ನಿಮಗೆ ಮೊದಲಿಂದಲೂ ಸಾಕಷ್ಟು ನೋವೇ ಸಿಕ್ಕಿದೆ. ಅಲ್ಲಿ ನಿಮಗೆ ತುಂಬ ಅವಮಾನ ಆಗಿರ್ಬೋದು, ಇಲ್ಲ ನಿಂದನೆ ಆಗಿರ್ಬೋದು, ನಿಮಗೆ ದೈಹಿಕ ಮಾನಸಿಕ ಹಿಂಸೆ ಆಗಿರ್ಬೋದು, ನಿಮ್ಮ ಭಾವನೆಗಳಿಗೆ ಧಕ್ಕೆ ತಂದಿರ್ಬೋದು. ಅಂದರೆ ಸುಳ್ಳು ನಿಮ್ಮ ಸುತ್ತ ಒಂದು ಭ್ರಮೆಯ ರೂಪದಲ್ಲಿ ಅವರು ಸೃಷ್ಟಿಸಿ ನಿಮ್ಮನ್ನೇ ಸುಳ್ಳಾಗಿಸಿರ್ಬೋದು. ಹಾಗಾಗಿ ಅಲ್ಲಿ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ತೀರ್ಮಾನ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅವರಿಂದ ದೂರ ಆಗಬೇಕು, ಇಲ್ಲ ಅವರನ್ನು ಸಂಭಾಳಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗಿದೆ. ಯಾಕಂದರೆ ಇದು ಕಾರ್ಮಿಕ್ ರಿಲೇಷನ್ಶಿಪ್ನ ತೋರಿಸ್ತಾ ಇದೆ ಇಲ್ಲಿ. ಹಾಗಾಗಿ ಅಂದರೆ ಕರ್ಮ ಕಳ್ಕೊಳ್ಬೇಕು ಅಂದರೆ ನೀವು ಅಲ್ಲಿ ನಿಲ್ಲಬೇಕು. ಇಲ್ಲ ನಾನು ಆ ಕರ್ಮವನ್ನೇ ಇಲ್ಲಿ ಒಂದು ಏನು ಬ್ಲಾಕೇಜ್ ಆಗಿ ನಿಂತಿತ್ತಲ್ಲ ನನ್ನ ಎದುರಿಗೆ, ಅದನ್ನು ಎದುರಿಸಿ ರಿಮೂವ್ ಮಾಡ್ಕೊಳ್ತೀನಿ ಅಂದರೆ ಅದರಿಂದ ಹೊರಗೂ ಹೋಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಸಮಯ ನಿಮ್ಮ ಪ್ರತಿ ಕರ್ಮದ ಫಲ ನಿಶ್ಚಿತವಾಗಿಯೂ ನಿಮಗೆ ಸಿಗುವಂಥ ಸಮಯ ಶುರುವಾಗಿದೆ. ಯಾಕಂದರೆ ಕರ್ಮ ತನ್ನ ಕೆಲಸ ಮಾಡೇ ಮಾಡುತ್ತೆ ಸಮಯಕ್ಕೆ ಅನುಗುಣವಾಗಿ. ಅದು ಯಾವುದೇ ರೀತಿ ತನ್ನ ಹತ್ರ ಬ್ಯಾಲೆನ್ಸ್ ಇಟ್ಕೊಳ್ಳೋದಿಲ್ಲ. ಅದೇ ರೀತಿ ಇಲ್ಲಿ ಕೆಲವರ ವಿಚಾರಕ್ಕೆ ಯಾವ ರೀತಿ ಮೋಸ ಆಗಿದೆ ಅಂದರೆ, ಅವರಿಗೆ ಮೊದಲು ತಿಳಿಸಿದ್ದೊಂದು, ಈಗ ನೀವು ಅವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಇನ್ನೊಬ್ಬರ ಅನ್ಯಾಯಕ್ಕೆ ನೀವು ಕಾರಣರಾಗಿದ್ದೀರಾ ಅಂದರೆ ಆ ಅನ್ಯಾಯ ಮರಳಿ ನಿಮ್ಮ ಜೀವನದಲ್ಲಿ ನೀವು ನೋಡ್ತೀರಾ. ಅದು ವಯಸ್ಸು ಆದಮೇಲೆ ಆಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳ ರೂಪದಲ್ಲಾಗಿರ್ಬೋದು, ಇಲ್ಲ ಮಕ್ಕಳ ಜೀವನದಲ್ಲಾಗಿರ್ಬೋದು, ಆ ಅನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಅದು ನಿಮಗೆ ಅತೀವ ನೋವು ಕೊಟ್ಟೆ ಆ ಕರ್ಮ ಅಲ್ಲಿಂದ ಬಿಡುಗಡೆ ಆಗುತ್ತೆ. ಯಾಕಂದರೆ ಈ ರೀತಿಯ ಒಂದು ಎನರ್ಜಿಲಿ ಕನೆಕ್ಟ್ ಆಗ್ತದೆ. ಅಂದರೆ ನೀವು ಯಾರಿಗೋ ಏನು ಮಾತು ಕೊಟ್ಟಿದ್ರಿ, ಅದನ್ನು ಉಳಿಸ್ಕೊಳ್ತಾ ಇಲ್ಲ, ಆ ಮಾತಿನ ಮೇಲೆ ನೀವು ನಿಂತಿಲ್ಲ, ಅದು ಒಂದು ಮೋಹ ಆಗಿರ್ಬೋದು, ಇಲ್ಲ ಅದರಿಂದ ನಿಮಗೆ ತುಂಬ ಉಪಯೋಗ ಆಗಿರ್ಬೋದು, ಸಂತೋಷದ ಜೀವನ ನಡೆಸ್ಬೋದು ಅನ್ನೋ ರೀತಿಲಿ ನೀವು ಅಂದ್ಕೊಳ್ಬೋದು. ಆದರೆ ಅದು ಕ್ಷಣಿಕ, ಅದು ಖರ್ಚಾಗೋ ಅಂಥದ್ದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಲ್ವಾ, ಖರ್ಚಾಗೋ ಅಂಥ ಸಂಪತ್ತನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಅದು ತಪ್ಪು ಅನ್ನೋ ರೀತಿಲಿ ಇಲ್ಲಿ ಸಾಕಷ್ಟು ದೇವತೆಗಳ ಎನರ್ಜಿ ಕನೆಕ್ಟ್ ಆಗ್ತದೆ. ಒಂದಲ್ಲ, ಸಾಕಷ್ಟು ಒಟ್ಟಾರೆಯಾಗಿ ಒಂದು 6, 9
13 ದೇವತೆಗಳ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನೀವು ಮಾಡ್ತಾ ಇರೋದು ತಪ್ಪು. ಒಬ್ಬರಿಗೆ ಮಾತು ಕೊಟ್ಟಿದ್ದೀರಾ, ಅವರ ಒಂದು ಭರವಸೆ ನಿಮ್ಮ ಮೇಲೆ ಇತ್ತು, ಆ ಭರವಸೆಯನ್ನು ಮುರಿಯುವಂಥ ಕೆಲಸ ಮಾಡಿದರೆ ಇದು ಶಾಪವಾಗತ್ತೆ, ಶಾಪ ಆಗಿ ಕಾಡತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಏನು ಅನಿಸ್ಬಿಟ್ಟಿದೆ ಈ ಸಮಯದಲ್ಲಿ, ಅದರಿಂದ ನಾನು ಆರಾಮಾಗಿರ್ಬೋದು, ಆ ಸಂಪತ್ತಿರ್ಬೋದು, ಇಲ್ಲ ಆ ಒಂದು ವಿಚಾರದಲ್ಲಿ ಅವರನ್ನು ಮೋಸ ಮಾಡಿದರೆ ನಾನು ನಿಶ್ಚಿಂತೆಯಿಂದ ಇರ್ಬೋದು ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಾ. ಅದು ನಿಮ್ಮ ಭ್ರಮೆ, ನಿಮ್ಮ ಯೋಜನೆಯಾಗಿರ್ಬೋದು. ಆದರೆ ಕರ್ಮ ಅದನ್ನು ಗಮನಿಸ್ತಾ ಇರುತ್ತೆ, ನೋಡ್ತಾ ಇರುತ್ತೆ, ಭಗವಂತನೂ ನೋಡ್ತಾ ಇರ್ತಾನಲ್ವ. ಅದರ ಬಗ್ಗೆ ನಿಮಗೆ ಈಗ ಫೋಕಸ್ ಇಲ್ಲ, ದೃಷ್ಟಿ ಇಲ್ಲ. ಯಾಕಂದರೆ ನಿಮಗೆ ಆ ಹಣ ಆಗಿರ್ಬೋದು, ಇಲ್ಲ ಸಂಪತ್ತಾಗಿರ್ಬೋದು, ಏನೋ ಸಿಕ್ಕರೆ ಅದರಿಂದ ನಾನು ಖುಷಿಯಾಗಿರ್ಬೋದು, ನಮ್ಮ ಜೀವನ ಲೈಫ್ ಸೆಟ್ಲ್ ಆಗ್ಬೋದು, ಇಲ್ಲ ನಾನು ಎಲ್ಲಿ ಬೇಕಾದರೆ ತಿರುಗಾಡ್ಬೋದು, ಏನೇನೋ ನಿಮ್ಮ ಮನಸ್ಸಲ್ಲಿ ಒಡವೆ ಖರೀದಿ ಮಾಡ್ಬೋದು, ಏನೆಲ್ಲ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ. ನಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯುವುದು ದೈವ ಅನ್ನೋ ರೀತಿಲಿ ಅರ್ಥ ಮಾಡ್ಕೊಳ್ಳಿ. ನೀವು ಏನು ಬಗಿತಾ ಇದ್ದೀರೋ ಅಲ್ಲಿ ದೇವರು ಅದಕ್ಕೆ ಬೇರೆ ರೀತಿಲಿ ಒಂದು ಯೋಜನೆಯನ್ನು ಮಾಡಿರ್ತಾರೆ. ಅದ್ರ ಬದಲು ನಾವು ಯಾವ ಮಾತನ್ನು ಕೊಟ್ಟಿದ್ದೀವಿ ಆ ಮಾತಿನ ಮೇಲೆ ನಾವು ನಡೆಯೋಣ ಅನ್ನೋ ರೀತಿಲಿ, ಅಂದರೆ ಒಂದು ಮೋಹಕ್ಕಾಗಿರ್ಬೋದು, ಇಲ್ಲ ಯಾರೋ ನಿಮ್ಮವರೇ ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇರ್ಬೋದು, ಆ ಮಾತನ್ನು ಬಿಡು, ಈಗ ಅದು ಸಿಗುತ್ತೆ ಅದನ್ನು ತಗೋ ಅನ್ನೋ ರೀತಿಲಿ ನಿಮ್ಮನ್ನು ಸುತ್ತುವರೆದು ಯಾರೋ ಹೇಳ್ತಾ ಇದ್ದಾರೆ, ಆ ಮಾತನ್ನು ಕೇಳಿ ನೀವು ನಿಮ್ಮ ಮಾತಿನ ಮೇಲೆ ನಿಂತಿಲ್ಲ ಅಂದರೆ ಅದು ಶಾಪವಾಗುತ್ತೆ ನಿಮ್ಮ ಕುಟುಂಬಕ್ಕೆ. ನೀವೇ ನಿಮ್ಮ ಕಣ್ಣಾರೆ ಆ ದುಃಖವನ್ನು ನೋಡುವಂಥ ಸಂದರ್ಭ ಎದುರಾಗುತ್ತೆ. ನಾನು ಹೆದರಿಸ್ತಾ ಇಲ್ಲ, ಇರೋ ವಿಚಾರವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಹಾಗಾಗಿ ಅವರಿಗೆ ಮಾತು ಕೊಟ್ಟಿದ್ದೀರಾ ಅಂದರೆ ಅವರದ್ದೇನಿದೆ ಅವರಿಗೆ ಕೊಟ್ಬಿಡಿ. ಅದರಿಂದ ಒಂದು ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಅವರು ನಿಮ್ಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ರೀತಿಯಲ್ಲಿ ಅವರ ಮನೋಭಾವದಲ್ಲಿ ಒಂದು ಪ್ರೀತಿಯ ಒಂದು ವಿಚಾರ ಮೂಡುತ್ತೆ. ಆ ಪ್ರೀತಿಯನ್ನು ಕಳ್ಕೊಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ, ಭರವಸೆಯನ್ನು ಮುರಿಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಅದು ಒಬ್ಬರ ಶಾಪ ಅಲ್ಲ, ಅಲ್ಲಿ ನೀವು ಯಾರ ಸಮ್ಮುಖದಲ್ಲಿ ಒಂದು ಭರವಸೆ ಕೊಟ್ಟಿರ್ತೀರಲ್ಲ ಅವರೆಲ್ಲರ ಮನದಲ್ಲಿ ಆ ಮಾತು ಜೀವಂತವಾಗಿರುತ್ತೆ. ಅದು ಎಲ್ಲಿಯವರೆಗೂ ಜೀವಂತವಾಗಿರುತ್ತೋ ಅದು ಅಲ್ಲಿಯವರೆಗೂ ನಿಮಗೊಂದು ಶಾಪವಾಗಿ ಪರಿಣಾಮ ಬೀರ್ಬೋದು ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಅದು ಯಾವುದಾದ್ರೂ ರೀತಿಯಲ್ಲಿ ಬೆಲೆ ತೆತ್ಬೋದು. ಇವು ನಿಮ್ಮ ಮಕ್ಕಳ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಆಕಸ್ಮಿಕ ಯಾವುದೋ ಒಂದು ಘಟನೆಗಳು ನಡೆಯುವ ಮೂಲಕ ನಿಮ್ಮ ತಪ್ಪಿನ ಅರಿವಂತೂ ಖಂಡಿತ ಕರ್ಮ ಮಾಡಿಸುತ್ತೆ. ಆ ಸಮಯ ಮಿಂಚೋಗಿರುತ್ತೆ, ನೀವು ತಿದ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಸಮಯವೇ ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ. ಯಾರಿಗೆ ಏನು ಭರವಸೆ ಮಾತು ಕೊಟ್ಟಿದ್ರೋ ಆ ಮಾತನ್ನು ಉಳಿಸ್ಕೊಳ್ಳಿ. ಆದರೆ ಈ ಸಮಯದಲ್ಲಿ ನಿಮಗೆ ಮಾತು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ, ನೀವು ಅವ್ರಿಗೆ ಹಣ ಕೊಡಬೇಕಾಗಿದೆ, ನನಗೆ ಕೊಡೋಕ್ಕಾಗ್ತಾ ಇಲ್ಲ, ನನ್ನ ಹತ್ರ ಹಣ ಇಲ್ಲ ಅಂದರೆ ಅವ್ರ ಹತ್ರ ಒಂದು ವಿನಮ್ರವಾದ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನನಗೆ ನಾನು ಕೊಟ್ಟ ಮಾತು ನೆನಪಿತ್ತು, ಆದರೆ ಎಲ್ಲೋ ಒಂದು ರೀತಿ ನಾನು ಡಿಸ್ಟ್ರ್ಯಾಕ್ಟ್ ಆಗಿಬಿಟ್ಟಿದ್ದೆ, ನನಗೊಂದಿಷ್ಟು ಚಿಂತೆಗಳಿದ್ವು, ಸಮಸ್ಯೆಗಳಿದ್ವು, ಇಲ್ಲ ಯಾರೋ ನನ್ನನ್ನು ಸ್ವಲ್ಪ ಆ ವಿಚಾರದಲ್ಲಿ ಆ ಕಡೆ ಈ ಕಡೆ ದಾರಿ ಎತ್ತ ಹೋಗು ಅನ್ನೋ ರೀತಿಯಲ್ಲಿ ನನ್ನನ್ನು ದಾರಿ ತಪ್ಪಿಸಿದ್ರು. ಹಾಗಾಗಿ ನಾನು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕಾಗಲಿಲ್ಲ. ಖಂಡಿತ ನಾನು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡಿಕೊಡ್ತೀನಿ, ಅಂದರೆ ನಾನು ಸ್ವಲ್ಪ ಸಮಯ ಕೊಡು ನನಗೆ ಅದನ್ನು ಬಗೆಹರಿಸೋಕ್ಕೆ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಅವರ ಮನಸ್ಸಲ್ಲಿ ಏನನ್ಸುತ್ತೆ, ಅವರಿಂದ ಬೇಗನೆ ಅದು ಕೊಡುವಂತಾಗಲಿ ತಂದೆ, ಅವರಿಗೆ ಆ ಶಕ್ತಿ ಕೊಡು ಅನ್ನೋ ರೀತಿಯಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಒಂದು ವಿಚಾರ ಬರುತ್ತೆ, ಉಂಡವರು ಹರಸೋದು ಬೇಡ, ನೊಂದವರು ಶಪಿಸೋದು ಬೇಡ ಅಂತೇಳಿ. ಹಾಗಾಗಿ ಯಾರ ನೋವಿಗೂ ಕಾರಣರಾಗಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದು ಈಗಿನ ಒಂದು ಮೋಹಕ್ಕೆ ಒಂದು ಒಳಗಾಗಿ ನೀವು ಯಾರದ್ದಾದ್ರೂ ನೋವಿಗೆ ನಿಂದನೆಗೆ ಕಾರಣರಾದ್ರಿ ಅಂದರೆ ಅದೊಂದು ಶಾಪ. ಅವರು ನಿಲ್ಲಿಸೋದು ಬೇಡ, ಶಾಪ ಹಾಕೋದು ಬೇಡ ನಿಮಗೆ. ಅವ್ರ ಕಣ್ಣೀರೇ ನಿಮಗೆ ಶಾಪವಾಗ್ಬಿಡುತ್ತೆ, ನಿಮ್ಮ ಕುಟುಂಬಕ್ಕೆ ಶಾಪವಾಗ್ಬಿಡುತ್ತೆ. ಈಗ ನೀವು ಒಂದು ಸ್ಟೇಬಲ್ ಆಗಿರ್ಬೋದು, ಅಂದರೆ ಒಂದು ಪರಿಸ್ಥಿತಿಗಳು ಉತ್ತಮವಾಗಿರ್ಬೋದು, ಅದು ದೂರ ಆಗ್ಲಿಕ್ಕೆ ಬಹಳ ಹೊತ್ತು ತಗೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಕರ್ಮ ಸಮಯದ ಜೊತೆ ಬರುತ್ತೆ, ಅದು ಅದೇ ಸಮಯವನ್ನು ಕಾಯ್ತಾ ಇರತ್ತೆ. ನೀವೇನು ಕೊಡ್ತೀರೋ ನಾನು ಅದನ್ನು ನಿಮಗೆ ಮರಳಿ ಕೊಡ್ತೀನಿ, ಅದೇ ನನ್ನ ಕೆಲಸ. ಭಗವಂತ ನನಗೆ ನೇಮಿಸಿರೋದೇ ಆ ಕೆಲಸ. ಕರ್ಮ ನಾನು ನೀವು ಏನು ಕೊಡ್ತೀರೋ ಅದನ್ನು ನಿಮಗೆ ಧರ್ಮದ ರೂಪದಲ್ಲಿ ಕೊಡ್ತೀನಿ ಅನ್ನೋ ರೀತಿಲಿ ಅದು ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ಹೇಳ್ಬೋದು, ಸಾಕಷ್ಟು ಜನ ಧರ್ಮದ ಮಾರ್ಗದಲ್ಲಿ ನಡೆದೇ ನನಗೇನು ಸಿಗಲಿಲ್ಲ ಅಂತೇಳಿ, ಭಗವಂತನೇ ಸಿಕ್ಕಿದ್ದಾನೆ, ಮೋಕ್ಷದ ದಾರಿಯೇ ಸಿಕ್ಕಿದೆ. ಅರ್ಥ ಮಾಡ್ಕೊಳ್ಳಿ, ಅದು ನಿಮಗೆ ಈಗ ಗೊತ್ತಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ಅದರ ಅನುಭವ ಆಗತ್ತೆ. ಅದೇ ವಂಚಿಸಿದವರಿಗೆ, ಇಲ್ಲ ಮೋಸ ಮಾಡಬೇಕು ಅಂತೇಳಿ ಹವಣಿಸ್ತರಿಗೆ, ಮಾತು ತಪ್ಪದವರಿಗೆ, ಇಲ್ಲ ಒಬ್ಬರ ನೋವಿಗೆ ಕಾರಣರಾದವರಿಗೆ, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಅವರನ್ನು ಹಿಂಸಿಸಿದವರಿಗೆ ಭಗವಂತ ಜೊತೆ ಇರೋದಿಲ್ಲ, ಅವರನ್ನು ಕೈ ಬಿಟ್ಬಿಡ್ತಾರೆ. ಅವರಿಗೆ ಏನು ಒಂದು ಕೆಟ್ಟದ್ದು ಕರ್ಮ ಕೊಟ್ಟಿರುತ್ತಲ್ಲ ಅದ್ರ ಜೊತೆಯಲ್ಲಿ ಅವರೇ ಅನುಭವಿಸ್ಬೇಕು, ಅದು ಶಾಪವಾಗಿರುತ್ತೆ. ಆ ಸಮಯದಲ್ಲಿ ಭಗವಂತನೂ ಕೂಡ ನಾನು ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಯಾಕಂದರೆ ಅದು ಒಬ್ಬರ ಕಣ್ಣೀರಿನ ಒಂದು ಶಾಪ ಆಗಿದೆ, ಅದರಲ್ಲಿ ನಾನು ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾಕಂದರೆ ಅದು ನೇರವಾಗಿ ಆ ವ್ಯಕ್ತಿಗೆ ನೀವು ಕೊಟ್ಟ ನೋವಿನಿಂದ ಒಂದು ಅದು ಸಿಕ್ಕಿರೋದು ನಿಮಗೆ, ಅದರಲ್ಲಿ ನಾನು ಹಸ್ತಕ್ಷೇಪ ಮಾಡಿ ನಿಮ್ಮನ್ನು ಕಾಪಾಡೋದಿಲ್ಲ, ಅನುಭವಿಸಿ ಅನ್ನೋ ರೀತಿಯಲ್ಲಿ ಬಿಟ್ಬಿಡ್ತಾರೆ. ಹಾಗಾಗಿ ಈಗ ಒಂದು ಅವಕಾಶ ಇದೆ,
ತಿದ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಲವರ ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ಒಟ್ಟಾರೆ ಈಗ 13 ದೇವತೆಗಳು ನಿಮಗೆ ಈ ರೀತಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಇದರಿಂದ ನೀವು ಹೊರಗೆ ಬಂದರೆ ನೀವು ಅವ್ರಿಗೇನು ಕೊಟ್ಟಿದ್ದೀರಲ್ಲ ಆ ಮಾತುಗಳನ್ನು ಉಳಿಸ್ಕೊಂಡ್ರೆ, ನಿಮ್ಮ ಮಾತಿನ ಮೇಲೆ ನೀವು ನಿಂತರೆ ಖಂಡಿತ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಾಂಪ್ರಮೈಸಿಗೆ ಬರ್ರಿ. ಒಂದು ಹೇಗಿರಬೇಕು ಅಂದರೆ ಅದೊಂದು ಹಿತದೃಷ್ಟಿಯಿಂದ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಮನವರಿಕೆ ಮಾಡಿಕೊಂಡು ಅದಕ್ಕೆ ಒಂದು ಕಾಂಪ್ರಮೈಸಿಗೆ ಬರ್ರಿ. ಇಲ್ಲ ಅಂದರೆ ಈ 13 ದೇವತೆಗಳ ಶಾಪಕ್ಕೆ ನೀವು ಕಾರಣ ಆಗೋದ್ರ ಜೊತೆಗೆ, ಅಂದರೆ ಭಗವಂತ ಶಾಪನೂ ಕೊಡೋದಿಲ್ಲ, ವರನೂ ಕೊಡೋದಿಲ್ಲ, ನಿನ್ನ ಕರ್ಮ ನೀನೇನು ಮಾಡಿದೆ ಅದನ್ನು ಅನುಭವಿಸು ಅನ್ನೋ ರೀತಿಯಲ್ಲಿ ಬಿಟ್ಬಿಡ್ತಾರೆ. ಅವರು ಕೊಡೋದು ಮಾರ್ಗದರ್ಶನ ಮಾತ್ರ, ಕೃಪೆ ಮಾತ್ರ. ನಾನು ನಿನ್ನ ಜೊತೆಗಿರ್ತೀನಿ, ನಿನಗೆ ಸಹಾಯ ಮಾಡ್ತೀನಿ, ನಿನ್ನ ಕೆಟ್ಟ ಕರ್ಮ ಕಳ್ಕ, ಒಳ್ಳೆದನ್ನು ಕೂಡ್ಕೊ, ನಿನ್ನ ಪ್ರಾರಬ್ಧದಲ್ಲಿ ನಿನಗೇನು ಇತ್ತು ಅದು ಗೊತ್ತಿಲ್ಲಲ್ಲ, ಅದನ್ನು ನಾನು ನೆನಪು ಮಾಡಿ ನಿನ್ನ ಮೂಲಕ ಆ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಕಾರ್ಯಪ್ರವೃತ್ತನಾಗ್ತೀನಿ, ನಾನು ನಿನ್ನೊಳಗೆ ಇದ್ದೀನಿ, ನಿನ್ನನ್ನು ಎಚ್ಚರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ಇದರಿಂದ ನೀವು ವರ್ತಮಾನವನ್ನು ತಿದ್ಕೊಂಡ್ರೆ ಮುಂದಿನ ಭವಿಷ್ಯ ಸುಂದರವಾಗಿ ರೂಪಿಸುತ್ತೆ. ಅಂದರೆ ಹೇಗೆ ಅಂದರೆ, ಈಗ ನೀವೇನು ಅದನ್ನು ಪಡ್ಕೊಳ್ಬೇಕು, ಕಿತ್ಕೊಳ್ಬೇಕು, ಇಲ್ಲ ಅದು ನನಗೆ ಬೇಕು ಅಂತೇಳಿ ಬಯಸ್ತಿದ್ದೀರ, ಅದು ಖಂಡಿತ ನಿಮ್ಮ ಮಕ್ಕಳ ಒಂದು ಯಶಸ್ಸಿನ ಮೂಲಕ ಅವರು ಸಂಪಾದನೆ ಮಾಡೋದು, ಇಲ್ಲ ಅದು ಯಾವುದೋ ರೂಪದಲ್ಲಿ ಭಗವಂತನೇ ನಿಮಗೆ ಕರುಣೆಯ ರೂಪದಲ್ಲಿ ಎಂಥ ಒಳ್ಳೆಯ ಮನಸ್ಥಿತಿ ಅನ್ನೋ ರೀತಿಯಲ್ಲಿ ಅವರೇ ನಿಮಗೆ ಕೊಡ್ಬೋದು ಅಲ್ವಾ. ಇಲ್ಲಿ ನಿಮಗೇನು ಕೊಡಬೇಕು, ಏನು ಕೊಡಬಾರ್ದು ಭಗವಂತನ ಯೋಜನೆಯಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಏನು ಇಟ್ಕೊಳ್ಬೇಕು, ಕಿತ್ಕೊಳ್ಬೇಕು, ಕೊಡಬೇಕು ಅದ್ರ ಬಗ್ಗೆ ನೀವು ಲೆಕ್ಕಾಚಾರ ಹಾಕೋದು ಬೇಡ. ಯಾಕಂದರೆ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಏನೂ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನಿಮ್ಮ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಏನೂ ನಡೆಯೋದಿಲ್ಲ. ಮುಂದಿನ ಕ್ಷಣವೇ ನಿಮ್ಮ ಲೆಕ್ಕಾಚಾರದಲ್ಲಿ ಇಲ್ಲ ಅಂದಮೇಲೆ ಮುಂದಿನ ಭವಿಷ್ಯ ನಿಮ್ಮ ಲೆಕ್ಕಾಚಾರದಲ್ಲಿ ಇದೆಯಾ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಕರ್ಮ ಮಾತ್ರ ನಿಮ್ಮ ಲೆಕ್ಕಾಚಾರದಲ್ಲಿರೋದು. ಹಾಗಾಗಿ ಆ ಕರ್ಮವನ್ನು ಶುದ್ಧವಾಗಿಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ, ಆ ನೋವಲ್ಲಿದ್ದೀರಾ, ನಿಂದನೆ ಕೊಡ್ತಾ ಇದ್ದಾರೆ, ಅವಮಾನ ಕೊಡ್ತಾ ಇದ್ದಾರೆ. ಪ್ರೀತಿ ಅಂತ ಹೇಳಿ ಒಂದು ಸಾರಿ ಸಿಕ್ಕಿದ್ದು ಅಲ್ಲಿಂದಲೇ ನಿಮಗೆ ನೋವು ಸಿಗ್ತಾಯಿದೆ. ಇದರಿಂದ ನೀವು ತುಂಬ ಜೀವನದಲ್ಲಿ ನೊಂದು ಹೋಗಿದ್ದೀರಾ. ಆದರೆ ಆ ನೋವಿನ ಜೊತೆಗಿದ್ದರೂ ಕೂಡ ನನ್ನ ಜೊತೆ ಬಾಬಾ ಇದ್ದಾರೆ. ಅದು ಯಾವುದೋ ಜನ್ಮದ ಪುಣ್ಯದ ಪ್ರಾಪ್ತಿ ನಿಮಗೆ ಹೇಗೆ ಸಿಕ್ಕಿದೆ ಅಂದರೆ, ಇಂತಹ ಒಂದು ಕರ್ಮ ಕಾಡೋ ಅಂಥ ಸಮಯ ಆಗಿರ್ಬೋದು, ಇಲ್ಲ ನೀವು ಕೊಟ್ಟಂಥ ನೋವನ್ನು ನೀವು ಅನುಭವಿಸ್ತಾ ಇದ್ದೀರೋ, ಇಲ್ಲ ಇದು ಪರೀಕ್ಷೆ ಆಗಿದೆಯೋ, ಒಟ್ಟಾರೆಗೆ ಕೊನೆಯ ಹಂತದಲ್ಲಿ ನೀವು ಗುರುವಿನ ಪಾದಗಳಲ್ಲಿದ್ದೀರಾ, ಶರಣದಲ್ಲಿದ್ದೀರಾ. ಇದಕ್ಕಿಂತ ಅದ್ಭುತ ಪವಾಡ ಇನ್ನೊಂದಿಲ್ಲ. ಅವರು ದಯಾಮಯಿ, ಕರುಣಾಮಯಿ, ಪ್ರೇಮಮಯಿ ಆಗಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ. ಅಂದರೆ ಆ ಪರೀಕ್ಷೆಗಳನ್ನು ಎದುರಿಸು, ನಿನ್ನ ಜೊತೆಗೆ ನಾನಿದ್ದೀನಿ, ಇನ್ನು ಕೊನೆಯದೊಂದು ಉತ್ತರ ಇದೆ, ಅದನ್ನು ಬರೆದು ಬಿಡು, ನೀನು ಗೆದ್ದು ಬಿಡ್ತೀಯ, ಉತ್ತಮವಾದ ಅಂಕಗಳೊಂದಿಗೆ ನಿನಗೆ ಬೇಕಾದದನ್ನು ನಿನಗೆ ಸಿಗೋಕ್ಕೆ ಕಾರಣನಾಗ್ತೀಯ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಿನ್ನ ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋಕ್ಕೆ ಇನ್ನೊಂದು ಸ್ವಲ್ಪ ಅಂತರದಲ್ಲಿದೆಯಾ, ಅದನ್ನು ಪೂರೈಸ್ಕೋ, ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಲ ತುಂಬ್ತಾ ಇದ್ದಾರೆ. ನಿನ್ನ ಗುರಿ ಇನ್ನೇನು ನೀನು ಬಯಸ್ತಾ ಇದ್ದಿಲ್ಲ, ಆ ಗುರಿ ನೋಡಲ್ಲಿ ಕಾಣಿಸ್ತಾ ಇದೆ, ನನಗೆ ಕಾಣಿಸ್ತಾ ಇದೆ. ನೀನು ಇನ್ನೂ ಸ್ವಲ್ಪ ದೂರ ಶ್ರಮಪಟ್ಟು ಹೋಗ್ಬಿಡು, ಅದು ನಿನಗೆ ಸಿಗುತ್ತೆ. ಆದರೆ ಆ ದಾರಿಯಲ್ಲಿ ನಾನು ಬರೋಕ್ಕಾಗೋದಿಲ್ಲ ಕಂದ. ಆದರೆ ನಾನು ಆ ದಾರಿಯನ್ನು ನಿನಗೆ ತೋರಿಸಿದ್ದೀನಲ್ವಾ, ಸ್ವಚ್ಛಗೊಳಿಸಿದ್ದೀನಿ ಅಲ್ವಾ, ನೀನು ಹೋಗು, ನಿನ್ನ ಜೊತೆ ನಾನು ಇರ್ತೀನಿ, ಹೋಗು ಕಂದ, ಮುಟ್ಟು, ಇನ್ನೊಂದು ಸ್ವಲ್ಪ ದೂರ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸೋಲು ಒಪ್ಕೋಬೇಡಿ, ಜೀವನದಲ್ಲಿ ಸೋಲು ಒಪ್ಕೋಬೇಡಿ. ಮುಗೀತು, ನನಗೆ 2 ಸಾರಿ ಸೋಲಾಯಿತು ಅಂತ 3ನೇ ಸಾರಿ ಸೋಲಾಗಬೇಕು ಅಂತ ಏನಿಲ್ಲ, ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಪ್ರಾಮಾಣಿಕ ಪ್ರಯತ್ನ ಮಾಡಿ. ಹಾಗೆ ಇಲ್ಲಿ ತಂದೆ ತಾಯಿಯ ಆಶೀರ್ವಾದ ಬಹಳ ಮುಖ್ಯ ಅನ್ನೋ ರೀತಿಯಲ್ಲಿ ಇದೆ. ನೀವು ಪೂಜೆ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ತಂದೆ ತಾಯಿಯನ್ನು ದಿನನಿತ್ಯ ಸ್ಮರಣೆ ಮಾಡ್ಕೊಳ್ಳಿ. ಈಗ ಅವರು ನಿಮ್ಮ ಜೊತೆಗಿದ್ದಾರೆ, ಇಲ್ಲ ನಿಮ್ಮ ಜೊತೆಗಿಲ್ಲ ಅಂದರೆ ಅವರು ನಿಮ್ಮನ್ನು ತೊರೆದಿದ್ದಾರೆ, ಇಲ್ಲ ನಿಮ್ಮ ಬಗ್ಗೆ ಎಲ್ಲೊಂದು ರೀತಿಲಿ ಈಗ ಅಷ್ಟು ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂಥೇಳಿ ನಿಮ್ಮ ಒಂದು ಪ್ರಶ್ನೆ ಆಗಿದೆ. ಆದರೆ ಖಂಡಿತ ಆ ಪ್ರಶ್ನೆ ನಿಮ್ಮದೇ ಆಗಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಅವರು ನಿಮಗೆ ಜನ್ಮ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಜನ್ಮ ಆದ ತಕ್ಷಣವೇ ಅವರು ತಮ್ಮ ಭವಿಷ್ಯದ ಕುರಿತು ಕನಸು ಕಾಣ್ತಾರಂತೆ. ಅಂದರೆ ನನಗೆ ಒಂದು ಮಗು ಆಗಿದೆ, ನನ್ನ ಭವಿಷ್ಯ ಸುರಕ್ಷಿತವಾಯಿತು ಅನ್ನೋ ರೀತಿಯಲ್ಲಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನೀವು ಒಂದೊಂದು ಅವರಿಗೆ ಕೊಡುವ ನೋವಾಗಿರ್ಬೋದು, ಇಲ್ಲ ಏನೋ ಒಂದು ರೀತಿಲಿ ಅವರ ಮಾತಿನ ತಿರಸ್ಕಾರ ಮಾಡ್ತಾ ಇದ್ದೀರಾ ಅಂದರೆ, ಅವರು ಏನು ಭವಿಷ್ಯದ ಕನಸನ್ನು ನೀವು ಹುಟ್ಟಿದ ತಕ್ಷಣ ಕಂಡಿರ್ತಾರಲ್ಲ, ಅದೆಲ್ಲೋ ಒಂದು ರೀತಿಲಿ ಅದನ್ನು ನೀವು ಚೂಟಿ ಹಾಕ್ತಾ ಇದ್ದೀರಾ. ಅಂದರೆ ಗಿಡ ಬೆಳೀತಾ ಇದೆ, ಅದನ್ನು ಚೂಟ್ತಾ ಇದ್ದೀರಾ. ಅದರಿಂದ ಏನಾಗುತ್ತೆ ಹೇಳಿ, ಅದು ಕುಂಠಿತಗೊಳ್ತಾ ಇದೆ, ಅದಕ್ಕೆ ತುಂಬ ನೋವಾಗ್ತಾ ಇದೆ. ಆ ವೇದನೆಯಲ್ಲಿದ್ದರೆ ಅದರಿಂದ ಫಲ ಬರಲಿಕ್ಕೆ ಸಾಧ್ಯನಾ? ಹಾಗಾಗಿ ನಿಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ಬ್ಲಾಕೇಜ್ಗಳು ಕಾಣಿಸ್ತಾ ಇದ್ದಾವೆ. ಹಾಗಾಗಿ ನೀವು ಅವ್ರಿಗೆ ಏನೋ ಕೊಡದೇ ಇದ್ರೂ ಪರವಾಗಿಲ್ಲ, ಅವರಿಗೆ ಒಂದು ಸಂತೋಷ ಕೊಡುವಂಥ ಒಂದು 4 ಮಾತು, ದೂರ ಇದ್ದರೆ ಫೋನಲ್ಲಿ ಮಾತಾಡಿ, ಹತ್ತಿರ ಇದ್ದರೆ ಅವ್ರ ಜೊತೆ ಮಾತನಾಡಿ, ಸ್ವಲ್ಪ ಸಮಯ ಕೊಡಿ. ಯಾಕಂದರೆ ತಾಯಿ ತಂದೆ ಅವರು ಸಣ್ಣವರಿದ್ದಾಗ ಅವರು ನಿಮಗೆ ತುಂಬ ಸಮಯ ಕೊಟ್ಟಿದ್ದಾರೆ. ಅವರು ಕಷ್ಟದಲ್ಲಿದ್ದರು, ದಿನನಿತ್ಯ ಕೆಲಸಕ್ಕೆ ಹೋಗ್ತಾಯಿದ್ರು, ಮನೆಯನ್ನು ಸಂಭಾಳಿಸ್ತಾ ಇದ್ದರು, ಅದ್ರ ಜೊತೆಗೆ ನಿಮ್ಮನ್ನು ಸಂಭಾಳಿಸ್ತಾ ಇದ್ದರು. ಅರ್ಥ ಮಾಡ್ಕೊಳ್ಳಿ. ಹೇಗೆ ಅಂದರೆ, ಇಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ಅದು ಹುಟ್ಟಿದ ತಕ್ಷಣ ಒಂದು ಸ್ವಲ್ಪ ದೊಡ್ಡದಾಗ್ತು, ಅದು ಪ್ರತಿ ಕ್ಷಣ ಸಾವಿನ ದವಡೆಯಲ್ಲಿರುತ್ತಂತೆ.
ಅಂದರೆ ಅದಕ್ಕೆ ಪ್ರತಿದಿನವೂ ಒಂದು ಪರೀಕ್ಷೆನೇ ಅಪ್ಪ. ನೀವು ಅದನ್ನು ಕಾಪಾಡ್ತಾ ಇರ್ತಾರೆ, ಅಂದರೆ ತಂದೆ ತಾಯಿ ಅದನ್ನು ಕಾಪಾಡ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ನೀವು ಮಗುವನ್ನು ಅಡುಗೆ ಮನೆಯಲ್ಲೋ ಇಲ್ಲ ನಿಮ್ಮ ಮನೆಯಲ್ಲೋ ಆಟ ಆಡಕ್ಕೆ ಬಿಡ್ತೀರಾ ಅಂದರೆ ನೀರಿನ ತೊಟ್ಟಿ ಹತ್ರ ನೋಡ್ತಾ ಇರ್ತೀರ. ಯಾಕಂದರೆ ಅದು ಹೋಗಿ ತಕ್ಷಣ ಬಿದ್ದುಬಿಡ್ಬೋದು, ಅದಕ್ಕೆ ಗೊತ್ತಾಗೋದಿಲ್ಲ. ಅಲ್ಲಿಗೆ ಮಗು ದಿನನಿತ್ಯ ಸಾಯಕ್ಕೆ ಪ್ರಯತ್ನ ಪಡುತ್ತೆ, ಅದಕ್ಕೇನೂ ಗೊತ್ತಾಗಲ್ಲ, ಆಟದ ಆಸೆ ಅದಕ್ಕೆ. ಆವಾಗ ನೀವು ಕಾಪಾಡ್ತೀರಾ ಅಲ್ವಾ? ಹಾಗೆ ಅದು ಮನೆಯಿಂದ ಹೊರಗೆ ಹೋಯಿತು, ಓಡಿ ಹೋಗ್ಬಿಡ್ತು, ಅಲ್ಲೊಂದು ಯಾವುದೋ ಒಂದು ಬೈಕ್ ಬಂತು, ಡಿಕ್ಕಿ ಹೊಡಿತು, ಕಾರ್ ಬಂತು, ಈ ರೀತಿ ಎಲ್ಲ. ಆವಾಗದು ಅಲ್ಲೂ ಅಷ್ಟೇ ಪ್ರತಿ ಕ್ಷಣವೂ ಅದು ಸಾಯಲಿಕ್ಕೆ ಪ್ರಯತ್ನ ಪಡುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಂಥ ಒಂದು ಚಾಲೆಂಜ್ ಕೊಡುತ್ತೆ ಆ ಒಂದು ಬಾಲ್ಯ. ಅದನ್ನು ಅವರು ಮೇಂಟೈನ್ ಮಾಡಿರ್ತಾರೆ, ಅಂದರೆ ಸಂಭಾಳಿಸಿರ್ತಾರೆ ಆ ಕ್ಷಣ. ಹಾಗಾಗಿ ಈಗ ನಿಮಗೂ ಅರ್ಥ ಆಗ್ತಾ ಇದೆ ತಾನೇ, ನೀವು ತಂದೆ ತಾಯಿ ಆಗಿದ್ದೀರಾ ತಾನೇ. ಈಗ ನಿಮ್ಮ ಮಕ್ಕಳನ್ನ ಸಂಭಾಳಿಸೋದು ಎಷ್ಟು ಕಷ್ಟ ಆಗ್ತದೆ. ಮಗುವನ್ನು ಆಡಲಿಕ್ಕೆ ಬಿಟ್ಟು ನಿದ್ದೆ ಮಾಡಿದಾಗ ಮಗು ಇಲ್ಲೇ ಇತ್ತು, ಅಡುಗೆ ಮನೆಗೆ ಹೋಗ್ಬಿಡ್ತಾ, ತೊಟ್ಟಿ ನೋಡೋದು ಅದೊಂದು ಸ್ವಲ್ಪ ಹೊತ್ತು ಕಾಣಲಿಲ್ಲ ಅಂದರೆ ಎಲ್ಲ ಕಡೆ ಸುತ್ತೋರ್ದು ಬಿಡ್ತೀರಾ. ಅಯ್ಯೋ ಏನಾದರೂ ಆಯಿತಾ, ಏನಾದರೂ ಅನಾಹುತ ಆಯಿತಾ ಅಂತೇಳಿ. ಅದೇ ರೀತಿ ಪರಿಸ್ಥಿತಿಗಳನ್ನು ಅವ್ರು ಎದುರಿಸಿರ್ತಾರೆ. ಇಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ಅದನ್ನು ಅದಕ್ಕೊಂದು ಬುದ್ಧಿ ಬರೋವರೆಗೂ ನಾವು ಸಾಕ್ತಾ ಇದ್ದೀವಿ ಅಂದರೆ ಪ್ರತಿ ಕ್ಷಣವೂ ಅದು ಸಾವಿನ ಕಡೆನೇ ಹೋಗ್ತಾ ಇರುತ್ತೆ. ನಾವು ಅದನ್ನು ಕರ್ಕೊಂಡು ಬರ್ತಾ ಇರ್ತೀವಿ, ಆ ಕಡೆ ಹೋಗಬೇಡ, ಅಲ್ಲಿ ತಪ್ಪು ಇಲ್ಲಿ ತಪ್ಪು. ಪ್ರತಿ ಸರಿನೂ ಈಗ ಓದೋ ವಿಚಾರದಲ್ಲಿ ಮಕ್ಕಳು ದೂರ ಇರ್ತಾರೆ ಅಂದರೆ ತಂದೆ ತಾಯಿ ಹೇಳ್ತಾ ಇರ್ತಾರೆ, ನೋಡಲ್ಲಿ ಹುಷಾರಿ, ಒಳ್ಳೆಯವ್ರ ಸಹವಾಸ ಮಾಡಬೇಕು, ಪದೇ ಪದೇ ಹೊರಗಡೆ ಎಲ್ಲೂ ಹೋಗಬೇಡ, ನಿನ್ನ ಕೆಲಸ ಆಯಿತು, ನೀನಾಯಿತು, ಓದಾಯಿತು ಅನ್ನೋ ರೀತಿಲಿರು, ಭಗವಂತನ ನಾಮಸ್ಮರಣೆ ಮಾಡು, ಒಳ್ಳೆ ಜನರ ಕಡೆ ನಿನ್ನ ಮನಸ್ಥಿತಿ ಇರಲಿ ಅನ್ನೋ ರೀತಿಲಿ ಹೇಳಿ ಕಳಿಸ್ತೀರಾ. ಅಂದರೆ ಅಲ್ಲೂ ಕೂಡ, ಅಂದರೆ ಈಗ ದೊಡ್ಡವರಾಗಿದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ, ಅಲ್ಲೂ ಕೂಡ ನಿಮ್ಮ ಎಚ್ಚರಿಕೆಯ ಮಾತು, ಅಲ್ಲೂ ಕೂಡ ಏನಾದರೂ ಆಗ್ಬೋದಾ ಅನ್ನೋ ರೀತಿ. ಅಂದರೆ ನೀವೊಬ್ಬ ಕೆಟ್ಟ ವ್ಯಕ್ತಿಯ ಸಹವಾಸ ಮಾಡಿ ದುಡುಕಿದ್ರಿ ಅಂದರೆ ಅದು ಕೂಡ ನಿಮ್ಮ ಸಾವೇ ಅಲ್ವಾ? ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಪ್ರತಿನಿತ್ಯ ಮನುಷ್ಯ ಅಂದರೆ ನಾವು ಮಕ್ಕಳಾಗಿದ್ದಾಗ ಸಾಯಕ್ಕೆ ಪ್ರಯತ್ನನೇ ಪಡ್ತಾ ಇರ್ತೀವಿ, ತಂದೆ ತಾಯಿ ನಮ್ಮನ್ನು ಬದುಕ್ಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನಾನು ಇದನ್ನು ವಾಸ್ತವ ಸ್ವರೂಪದಲ್ಲಿ ತಿಳಿಸ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಪ್ರತಿಯೊಬ್ಬ ತಂದೆ ತಾಯಿಯ ಜವಾಬ್ದಾರಿ ಕೇವಲ ನಮ್ಮನ್ನು ಜನ್ಮ ಕೊಡೋದಷ್ಟೇ ಅಲ್ಲ, ನಮಗೆ ಅದು ಪ್ರತಿ ಕ್ಷಣನೂ ಅವ್ರದ್ದೊಂದು ಹೋರಾಟ ಆಗಿರುತ್ತೆ, ಚಾಲೆಂಜ್ ಆಗಿರುತ್ತೆ. ಪ್ರತಿ ಕ್ಷಣನೂ ಒಂದು ಮಗು ಏನಾದರೂ ಅನಾಹುತ ಮಾಡ್ಕೊಳ್ಳುತ್ತೆ. ಈಗ ಒಲೆ ಉರಿತಾ ಇರುತ್ತೆ, ಹೋಗೋದಕ್ಕೆ ಬೆಂಕಿ ಅಂತ ಗೊತ್ತಾಗಲ್ಲ, ಕೈ ಹಾಕ್ಬಿಡುತ್ತೆ, ಅದು ಆಗಿದ್ದು ಉಂಟು. ಅಲ್ಲಿಗೆ ಅದು ಸಾವಿನ ಕಡೆನೇ ಹೋಗ್ತಾ ಇದೆ. ಒಂದು ಅನ್ನ ಕುದೀತಾ ಇದೆ, ಅದಕ್ಕೆ ಕುದೀತಾ ಇದೆ ಅಂತ ಗೊತ್ತಿಲ್ಲ, ಕೈ ಹಾಕತ್ತೆ. ಅಂದರೆ ಅಲ್ಲಿಗೆ ಅದನ್ನು ತಪ್ಪಿಸ್ಬೇಕು, ಅದನ್ನು ಗಮನ ಹರಿಸ್ಬೇಕು, ಅಡುಗೆನೂ ಮಾಡಬೇಕು, ಅದು ಸಾವಿನ ಕಡೆ ಹೋಗ್ತಾ ಇರುತ್ತೆ. ಅಂದರೆ ಮತ್ತೆ ಎಲ್ಲೋ ಇದೇ ರೀತಿ ಎಷ್ಟೋ ವಿಚಾರಗಳು ನಡೀತದೆ. ಅಂದರೆ ವಾಷಿಂಗ್ ಮಿಷನ್ ತಿರುಗ್ತಾ ಇದೆ, ಮಗು ಗೊತ್ತಿಲ್ಲ, ಚಕ್ರ ಅಂತ ಬಾಗಿಲು ತೆಗೆದು ಅದರೊಳಗೆ ಹೋಗ್ಬೋದು ಅಲ್ವಾ? ಅಲ್ಲಿಗೆ ಪ್ರತಿ ಕ್ಷಣವೂ ಮಗು ಸಾವಿನ ಕಡೆ ಹೋಗ್ತಾ ಇರುತ್ತೆ, ಅದನ್ನು ನೀವು ತಡೀತಾ ಇರ್ತೀರ ತಂದೆ ತಾಯಿ. ಹಾಗಾಗಿ ತಂದೆ ತಾಯಿಗೆ ಬೆಲೆ ಕೊಡಿ. ತಂದೆ ತಾಯಿಗೂ ಕೂಡ ಇದು ಇವಾಗಲೇ ನಿಮಗೆ ಹೊಸದೊಂದು ಎನರ್ಜಿ ಕನೆಕ್ಟ್ ಆಗಿದೆ ಅಂತ ಹೇಳಿ ಅನುಭವಕ್ಕೆ ಬಂದಿದೆ. ಹೌದಲ್ವಾ? ಇದು ಸತ್ಯ ಅಲ್ವಾ? ಪ್ರತಿ ಕ್ಷಣನೂ ಮಗು ಅದೇ ರೀತಿ ಮಾಡ್ತಾ ಇರುತ್ತೆ, ಸಾವಿನ ಕಡೆನೇ ಹೋಗ್ತಾ ಇರುತ್ತೆ. ನಾವು ಕರ್ಕೊಂಡು ಬರ್ತಾ ಇರ್ತೀವಿ, ತಪ್ಪಿಸ್ತಾ ಇರ್ತೀವಿ. ಖಂಡಿತ ಇದೇ ಪರೀಕ್ಷೆಯಲ್ಲಿ ನೀವು ಗೆದ್ದಿರ್ತೀರ. ಅಸಂಭವ ಅನ್ನೋದು ಏನೂ ಇಲ್ಲ, ಇಲ್ಲಿ ಎಲ್ಲವೂ ಸಂಭವ. ನಿನ್ನ ಮಗುವನ್ನೇ ನೀನು ಕಾಪಾಡ್ಕೊಂಡಿದ್ಯಾ, ಪ್ರತಿಯೊಂದು ಹಂತದಲ್ಲೂ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದೆಯಾ, ಗೈಡ್ ಮಾಡಿದೆಯಾ ಅಂದರೆ ನಿನ್ನಿಂದ ಎಲ್ಲ ಬದಲಾವಣೆ ಸಾಧ್ಯ. ಸ್ವಲ್ಪ ನಿನ್ನನ್ನು ಮೊದಲು ಸಂಭಾಳಿಸು, ನಿನ್ನನ್ನು ಪ್ರೀತಿಸು, ನಿನ್ನನ್ನು ಗೌರವಿಸು, ಸ್ವಮೌಲ್ಯವನ್ನು ಅರ್ಥ ಮಾಡ್ಕೋ, ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಎಷ್ಟು ಎನರ್ಜಿಯ ಕಾರ್ಡ್ಗಳು ಬಂದಿದ್ವೋ ಅವೆಲ್ಲವನ್ನು ನಿಮಗೆ ಅರ್ಥ ಆಗೋ ರೀತಿಯನ್ನು ವಿವರಿಸಿದ್ದೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಇಲ್ಲಿ ಒಂದಿಷ್ಟು ದೇವತೆಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಕೆಲವು ಬದಲಾವಣೆಗಳನ್ನು ಮುಂದಿನ 3 ದಿನಗಳಲ್ಲಿ ಕಾಣ್ತೀರಾ. ಹಾಗೆ ಇಲ್ಲಿ ಯಾವ ಗೊಂದಲ ಈ ಸಮಯದಲ್ಲಿ ನಿಮಗೆ ಒಂದು ಸೃಷ್ಟಿಯಾಗಿದೆ, ತುಂಬ ನೋವು ಕೊಟ್ಟಿದೆ, ಅಳ್ತಾ ಇದ್ದೀರಲ್ಲ, ಆ ವಿಚಾರದಲ್ಲಿ ನಿಮಗೆ 3 ದಿನಗಳಲ್ಲಿ ಪರಿವರ್ತನೆ ಸಿಗುತ್ತೆ. ಅವರೇ ಬಂದು ನಿಮಗೆ ಒಂದು ಅವಕಾಶವನ್ನು ಕೊಡ್ಬೋದು, ಇಲ್ಲ ನಿಮಗೆ ಗುರುವು ಬೇರೊಂದು ದಾರಿಯನ್ನು ತೋರಿಸ್ಬೋದು. ಅದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಅಲ್ಲಿ ತಡೆದಿರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸಿದೆ. ಒಟ್ಟಾರೆಯಾಗಿ ನಿಮ್ಮ ಜೊತೆ ಬಾಬಾ ಇದ್ದಾರೆ. ಅಳುವುದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಧೈರ್ಯದಿಂದ ಧರ್ಮದ ಮಾರ್ಗದಲ್ಲಿದ್ದೀರಲ್ಲ, ಖಂಡಿತ ಆ ಮಾರ್ಗ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಸ್ವಲ್ಪ ಅಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ, ದುಃಖದಲ್ಲಿ ಇದ್ದೀರಾ ಅಂದರೆ ಇದು ನಿಮ್ಮ ಪ್ರಾರಬ್ಧ. ಹಾಗೆ ನಿಮ್ಮ ಮುಂದಿನ ಒಂದು ಭವಿಷ್ಯದ ಕುರಿತು ಒಂದು ಒಳ್ಳೆಯ ಸೂಚನೆ ಕೂಡ ನೀಡ್ತಾ ಇದೆ. ಹಾಗಾಗಿ ಪ್ರಾರಬ್ಧ ಕರ್ಮವನ್ನು ಇಲ್ಲಿ ಗುರುವು ಕಳೀತಾ ಇದ್ದಾರೆ, ಶುದ್ಧೀಕರಣ ನಡೀತಾ ಇದೆ. ನನಗೆ ಸ್ವಲ್ಪ ಶೀತ ಆಗಿದ್ದರಿಂದ ಡಿಸ್ಟರ್ಬೆನ್ಸ್ ಬಂದಿದೆ ಅನಿಸುತ್ತೆ ನಿಮಗೆ, ಉಸಿರಾಟದ್ದು. ಏನಾದರೂ ಆ ರೀತಿ ನಿಮಗೆ ತೊಂದರೆ ಆಗಿದ್ದರೆ ಕ್ಷಮಿಸ್ಬಿಡಿ. ಹಾಗೆ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ನಾನು ಈ ಕಾರ್ಡ್ಗಳ ಎನರ್ಜಿಯನ್ನು ತಗೊಂಡು ನಿಮಗೆ ಯಾವೆಲ್ಲ ಪರಿವರ್ತನೆಯನ್ನು ತಂದ್ಕೊಳ್ಬೇಕು ಅನ್ನೋ ರೀತಿಲಿ ಗೈಡೆನ್ಸ್ ಕೊಡ್ತೀನಿ. ಅಂದರೆ ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿ ನಾನು ದೊಡ್ಡ ಜ್ಞಾನಿ ಅಂತ ಹೇಳ್ತಾ ಇಲ್ಲ. ನನಗೆ ಬಾಬಾ ಆ ಸಮಯದಲ್ಲಿ ಇದು ನನ್ನ ಭಕ್ತರಿಗೆ ಅವಶ್ಯಕವಾಗಿದೆ, ಇದನ್ನು ತಿಳಿಸು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ ಅನುಭವ ಆಗುತ್ತೆ. ಅದರ ಪ್ರಕಾರ ನನ್ನ ರೀಡಿಂಗ್ ಇರುತ್ತೆ. ಹಾಗಾಗಿ ಇಲ್ಲಿ ಅಸಂಭವ ಅನ್ನೋದೇನೂ ಇಲ್ಲ, ಸಂಭವ ಆಗತ್ತೆ ನಿಮ್ಮ ಇಚ್ಛೆಗೆ ಅನುಸಾರವಾಗಿ. ಯಾಕಂದರೆ
ಅದು ಒಳ್ಳೆಯ ಉದ್ದೇಶದಿಂದ ಕೂಡಿದೆ. ಹಾಗಾಗಿ ನಿಮ್ಮ ಇಚ್ಛೆಯ ಅನುಸಾರವಾಗಿ ಪರಿವರ್ತನೆ ನಿಮಗೆ ಸಿಗುತ್ತೆ, ಸಂಭವ ಆಗತ್ತೆ. ಅದರಲ್ಲಿ ಏನಾದರೂ ದುರುದ್ದೇಶ ಇದ್ದರೆ ಮಾತ್ರ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಅದು ಸಿಗೋದಿಲ್ಲ. ಅಲ್ಲಿ ನಿಮ್ಗೆ ಇನ್ನಷ್ಟು ಪಾಠವನ್ನು ಕಲಿಸುತ್ತೆ. ಅಂದರೆ ನೀವು ತಿದ್ಕೋ, ಇಲ್ಲ ಇಲ್ಲಿ ಏನಾದರೂ ಕಲಿ, ಇಲ್ಲ ಏನಾದರೂ ಕಲಿಸು ಅಂತ ಹೇಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಇವತ್ತಿನ ರೀಡಿಂಗ್ನ ಎನರ್ಜಿ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಂಡಿದ್ದರೆ ಕೃತಜ್ಞತಾಪೂರ್ವಕವಾಗಿ ಇದನ್ನು ತಿಳಿಸಿದ ಗುರುವಿಗೆ ಕೃತಜ್ಞತೆಯನ್ನು ಸಾಯಿರಾಮ್ ಅನ್ನುವ ಮೂಲಕ ತಿಳಿಸಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.